ಹಾಯ್ ಸ್ನೇಹಿತರೆ, ನನ್ನ ಹೆಸರು ಫಿರೋಜ್ ಅಂತ. ಇವತ್ತು ನಾವು ಒಂದು ನಕ್ಷೆಗಳ ಮೂಲಕ ಹಲವಾರು ವಿಷಯಗಳನ್ನು ಚರ್ಚೆ ಮಾಡುತ್ತಾ ಹೋಗೋಣ. ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ನಕ್ಷೆಗಳ ಮುಖಾಂತರ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತಾ ಹೋಗೋಣ. ಎಲ್ಲರಿಗೆ ಈ ಒಂದು ಮುಂದೆ ಬರ್ತಕ್ಕಂಥ ಸ್ಪರ್ಧಾತ್ಮಕ ಮಿತ್ರರೇನು ತಯಾರಾಗ್ತಾ ಇದ್ದಾರೆ ಅವರಿಗೆ ಇದರಿಂದ ಒಂದೆರಡು ಅಂಕಗಳು ಬರಬಹುದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಮೊದಲಿಗೆ ಇದು ಒಂದು ಭಾರತದ ನಕ್ಷೆ ಇದೆ. ನಮ್ಮ ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ಅಂತ ಇದೆ. ಕೆಲವೊಂದು ಸಲ ಮೈಲಿನಲ್ಲಿ ಕೇಳಿದಾಗ 1,26,902 ಮೈಲು, ಇದು ಮೈಲಿನಲ್ಲಿ ನಮ್ಮ ಭಾರತದ ಒಟ್ಟು ವಿಸ್ತೀರ್ಣ. ಜಗತ್ತಿನ ಒಟ್ಟು ವಿಸ್ತೀರ್ಣದಲ್ಲಿ ನಮ್ಮ ಭಾರತದ ಪಾಲು ಎಷ್ಟಿದೆ ಅಂದ್ರೆ 2.4% ಇದೆ. ಹಾಗಾದರೆ ಜಗತ್ತಿನ ಒಟ್ಟು ರಾಷ್ಟ್ರದಲ್ಲಿ ವಿಸ್ತೀರ್ಣದಲ್ಲಿ ಜಗತ್ತಿನ ಒಟ್ಟು ರಾಷ್ಟ್ರಗಳಲ್ಲಿ ಭಾರತ 7ನೇ ದೊಡ್ಡ ರಾಷ್ಟ್ರವಿದೆ. ಹಾಗಾದರೆ ಇದಕ್ಕಿಂತ 6 ರಾಷ್ಟ್ರಗಳು ಯಾವುವು, ಅವು ಕೂಡ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾಕೆಂದರೆ ಸಣ್ಣ ಪುಟ್ಟ ಎಕ್ಸಾಮ್ದಲ್ಲಿ ಎಷ್ಟನೇ ಸ್ಥಾನಗಳು ಅಂತ ಕೇಳ್ಬೋದು. ಒಂದು ವೇಳೆ ಕಾಲಾನುಕ್ರಮದಲ್ಲಿ ಕೇಳಿದಾಗ ಜಗತ್ತಿನಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರತಕ್ಕಂಥ ರಾಷ್ಟ್ರಗಳು ಕಾಲಾನುಕ್ರಮ ನೋಡಿದಾಗ ಮೊದಲನೇದು ರಷ್ಯಾ ಇದೆ, ಎರಡನೇದು ಕೆನಡಾ ಇದೆ, ಮೂರನೇದು ಚೀನಾ ಇದೆ, ನಾಲ್ಕನೇದು ಅಮೇರಿಕಾ ಇದೆ, ಐದನೇದು ಬ್ರೆಜಿಲ್ ಇದೆ, ಆರನೇದು ಆಸ್ಟ್ರೇಲಿಯಾ, ಏಳನೇದೇ ನಮ್ಮ ಭಾರತ ಇದೆ. ಜಗತ್ತಿನ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದ ಪಾಲು 2.4% ಇದೆ. ಇಷ್ಟು ನಮಗೆ ಒಂದು ಬೇಸಿಕ್ ಆಗಿ ಗೊತ್ತಿರತಕ್ಕಂಥ ಅಂಶವಾಗಿದೆ. ಹಾಗಾದರೆ ಭಾರತ ಉತ್ತರ ಅಕ್ಷಾಂಶದಿಂದ ಉತ್ತರ ಅಕ್ಷಾಂಶದವರೆಗೆ ಎಷ್ಟಿದೆ ಅದು ಕೂಡ ನೋಡಬೇಕಾಗುತ್ತದೆ. ಭಾರತ 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶವನ್ನು ಹೊಂದಿದೆ. 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ಭಾರತದ ಅಕ್ಷಾಂಶ ಹೊಂದಿದೆ. ಭಾರತ ಪೂರ್ವ ರೇಖಾಂಶದಿಂದ ಪೂರ್ವ ರೇಖಾಂಶದವರೆಗೆ ಎಷ್ಟಿದೆ ಅಂದರೆ 68 ಡಿಗ್ರಿ 7 ನಿಮಿಷ 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶದಿಂದ, ಇದು ಅರುಣಾಚಲ್ ಪ್ರದೇಶ. 97 ಡಿಗ್ರಿ 25 ನಿಮಿಷ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶವನ್ನು ಹೊಂದಿದೆ. ಹಾಗಾದರೆ ಭಾರತವು 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ಹೊಂದಿದೆ. ಇಲ್ಲಿ 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶದಿಂದ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶ, ಇಷ್ಟು ನಮ್ಮ ಭಾರತದ ಇವು ರೇಖಾಂಶಗಳು ಹೊಂದಿದೆ, ಇದು ಅಕ್ಷಾಂಶವನ್ನು ಹೊಂದಿದೆ. ಹಾಗಾದರೆ ಮತ್ತೆ ಏನು ಕೇಳ್ಬೋದು ಅಂದರೆ ಭಾರತ ಉತ್ತರದ ತುತ್ತುದಿ ಯಾವುದಂದರೆ ಇಂದಿರಾ ಕೋಲ್ ಅಂತ ಬರುತ್ತದೆ. ಭಾರತ ಉತ್ತರದ ತುತ್ತುದಿ ಇಂದಿರಾ ಕೋಲ್. ಭಾರತ ದಕ್ಷಿಣದ ತುತ್ತುದಿ ಅಂದರೆ ಇಂದಿರಾ ಪಾಯಿಂಟ್ ಅಂತ ಬರುತ್ತದೆ, ಇಂದಿರಾ ಪಾಯಿಂಟ್. ಹಾಗಾದರೆ ಭಾರತದ ಪಶ್ಚಿಮದ ತುತ್ತುದಿ ಯಾವುದು ಅಂದರೆ ಗೋಹರ್ ಮೋತಿ ಅಂತ ಬರುತ್ತದೆ, ಗೋಹರ್ ಮೋತಿ. ಇದು ಗುಜರಾತ್ ರಾಜ್ಯದಲ್ಲಿದೆ, ಇದು ಲದಾಖ್ದಲ್ಲಿದೆ, ಇದು ದಕ್ಷಿಣ ತುತ್ತುದಿ ಇದೆ. ಆದರೆ ರಾಜ್ಯಗಳಲ್ಲಿ ದಕ್ಷಿಣ ತುತ್ತುದಿ ಅಂದರೆ ಕನ್ಯಾಕುಮಾರಿ ಬರುತ್ತದೆ. ಇದು ಇಂದಿರಾ ಪಾಯಿಂಟ್ ಏನದಪ್ಪ ಅಂದ್ರೆ ಭಾರತ ದಕ್ಷಿಣದ ತುತ್ತುದಿ ಇದೆ. ಇದು ಅರುಣಾಚಲ್ ಪ್ರದೇಶದಲ್ಲಿ. ಭಾರತದ ಪೂರ್ವದ ತುತ್ತುದಿ ಯಾವುದು ಅಂದರೆ ಅದು ಕಿಬಿತು ಅಂತ ಬರುತ್ತದೆ, ಇದು ಅರುಣಾಚಲ್ ಪ್ರದೇಶದಲ್ಲಿದೆ. ಕಿಬಿತು ಅನ್ನುವುದು ನಮಗೆ ಗೊತ್ತಿರಬೇಕು. ಇಷ್ಟು ನಮಗೆ ಬೇಸಿಕ್ ಆಗಿರ್ತಕ್ಕಂತಹ ಮಾಹಿತಿ ನಮಗೆ ಇಲ್ಲಿ ಗೊತ್ತಿರಬೇಕಾಗುತ್ತದೆ. ಮುಂದೆ
ನಮ್ಮ ದೇಶದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು, ಜಲಗಡಿ, ಭೂಗಡಿ, ಇಂಥ ಹಲವಾರು ವಿಷಯಗಳ ಬಗ್ಗೆ ನಾವು ನೋಡುತ್ತಾ ಹೋಗೋಣ. ಮೊದಲಿಗೆ ಭಾರತ ಭೂಗಡಿಯೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ನೋಡ್ತಾ ಹೋಗೋಣ. ಭಾರತ ಒಟ್ಟು ಭೂಗಡಿ ಎಷ್ಟು ಕಿಲೋಮೀಟರ್ ಇದೆ ಅಂದರೆ, ಭಾರತ ಭೂಗಡಿ ಅಂದರೆ ಈ ಗುಜರಾತ್ನಿಂದ ಈ ಅರುಣಾಚಲ ಪ್ರದೇಶದವರೆಗೆ ಇಷ್ಟೆಲ್ಲ ಭೂಗಡಿ ಇದೆ. ಇದು ಎಷ್ಟು ಕಿಲೋಮೀಟರ್ ಇದೆ ಅಂದರೆ 15,200 ಕಿಲೋಮೀಟರ್ ಇದೆ. 15,200 ಕಿಲೋಮೀಟರ್ ಇದೆ. ಎಲ್ಲಿಂದ ಎಲ್ಲಿ ಅಂದ್ರೆ ಈ ಗುಜರಾತ್ನಿಂದ ಈ ಅರುಣಾಚಲ ಪ್ರದೇಶದವರೆಗೆ ಇಷ್ಟೆಲ್ಲ ಭೂಗಡಿ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 15,200 ಕಿಲೋಮೀಟರ್ ಇದೆ. ಇಲ್ಲಿ ಪಾಕಿಸ್ತಾನ ಬರುತ್ತದೆ, ಇಲ್ಲಿ ಅಫ್ಘಾನಿಸ್ತಾನ್ ಬರುತ್ತದೆ, ಇಲ್ಲಿ ಚೀನಾ, ಇಲ್ಲಿ ನೇಪಾಳ, ಇಲ್ಲಿ ಭೂತಾನ್, ಇಲ್ಲಿ ಮಯನ್ಮಾರ್, ಇಲ್ಲಿ ಬಾಂಗ್ಲಾದೇಶ ಬರುತ್ತದೆ. ಇಲ್ಲಿ ಬಾಂಗ್ಲಾದೇಶ, ಇದು ಪಾಕಿಸ್ತಾನ್ ಇದೆ, ಇದು ಅಫ್ಘಾನಿಸ್ತಾನ್ ಇದೆ, ಇಲ್ಲಿ ನೇಪಾಳ ಇದೆ, ಇದು ಭೂತಾನ್ ಇದೆ, ಇದು ಚೀನಾ ಇದೆ. ಇಷ್ಟೆಲ್ಲ ರಾಷ್ಟ್ರಗಳು 7 ರಾಷ್ಟ್ರಗಳು ನಮ್ಮ ದೇಶದೊಂದಿಗೆ ಭೂಗಡಿಯನ್ನು ಹೊಂದಿರತಕ್ಕಂಥದ್ದು. ಮುಂದುವರೆದು ಈಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಕೇಳುವ ಸಾಧ್ಯತೆ ಇರ್ತದೆ ಅಂದ್ರೆ, ಭಾರತದೊಂದಿಗೆ ಅತಿ ಹೆಚ್ಚು ಭೂಗಡಿ ಹೊಂದಿರತಕ್ಕಂಥ ರಾಷ್ಟ್ರ ಯಾವುದಂದ್ರೆ ಅದು ಬಾಂಗ್ಲಾದೇಶ. ಇಲ್ಲಿಂದ ಪ್ರಶ್ನೆಗಳು ಉದ್ಭವ ಆಗುತ್ತಾ ಹೋಗುತ್ತದೆ. ಈ ಭೂಗಡಿಯಲ್ಲಿ ಅತಿ ಹೆಚ್ಚು ಭಾರತದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದಂದ್ರೆ ಬಾಂಗ್ಲಾದೇಶ. ಎಷ್ಟು ಅಂದ್ರೆ 4,096 ಕಿಲೋಮೀಟ್ರ್ ಏನದ ಅಂದ್ರೆ ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿಕೊಂಡಿದೆ. ಹಾಗೆ ಭಾರತದೊಂದಿಗೆ ಅತಿ ಕಡಿಮೆ ಭೂಗಡಿ ಹೊಂದಿರತಕ್ಕಂಥದ್ದು ರಾಷ್ಟ್ರ ಯಾವುದಂದ್ರೆ ಇದು 7ನೇ ಸ್ಥಾನದಲ್ಲಿದೆ, ಅಫ್ಘಾನಿಸ್ತಾನ್. ಇವೆಲ್ಲ ಚಿಕ್ಕ ಎಕ್ಸಾಮ್ದಲ್ಲಿ ಭಾರತದೊಂದಿಗೆ ಅತಿ ಹೆಚ್ಚು ಭೂಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ ಅಂದ್ರೆ ಬಾಂಗ್ಲಾದೇಶ, ಅತಿ ಕಡಿಮೆ ಅಂದ್ರೆ ಅಫ್ಘಾನಿಸ್ತಾನ್ ಅಂತ ಗೊತ್ತಿರಬೇಕು. ಕೆಲವೊಂದು ಸಲ ಕಾಲಾನುಕ್ರಮದಲ್ಲಿ ಕೇಳಿದಾಗ ಇನ್ನೂ ಸ್ವಲ್ಪ ನಾವು ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ. ಹಾಗಾದರೆ ಒಂದು ಏರಿಕೆ ಕ್ರಮದಲ್ಲಿ ನೋಡಿದಾಗ ಅತಿ ಹೆಚ್ಚು ಭೂಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ ಬಾಂಗ್ಲಾದೇಶ ಆದರೆ 2ನೇ ಸ್ಥಾನ ಚೀನಾ ಇದೆ, 3ನೇ ಸ್ಥಾನ ಪಾಕಿಸ್ತಾನ ಇದೆ, 4ನೇ ಸ್ಥಾನ ನಮ್ಮ ನೇಪಾಳ ಇದೆ, 5ನೇ ಸ್ಥಾನ ಮಯನ್ಮಾರ್ ಇದೆ, 6ನೇ ಸ್ಥಾನ ಭೂತಾನ್ ಇದೆ, 7ನೇ ಸ್ಥಾನ ಅಫ್ಘಾನಿಸ್ತಾನ್ ಇದೆ. ಇಷ್ಟೆಲ್ಲ ಗೊತ್ತಿರಬೇಕು. ಭಾರತ ಒಟ್ಟು ಭೂಗಡಿ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 15,200 ಕಿಲೋಮೀಟ್ರ್. ಭಾರತ ಎಷ್ಟು ರಾಷ್ಟ್ರಗಳೊಂದಿಗೆ ಭೂಗಡಿ ಹಂಚಿಕೊಂಡಿದೆ ಅಂದರೆ 7 ರಾಷ್ಟ್ರಗಳೊಂದಿಗೆ ಭೂಗಡಿ ಹಂಚಿಕೊಂಡಿದೆ. ಅದರಲ್ಲಿ ಅತಿ ಹೆಚ್ಚು ಭೂಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದಂದ್ರೆ ಬಾಂಗ್ಲಾದೇಶ, ಅತಿ ಕಡಿಮೆ ಅಫ್ಘಾನಿಸ್ತಾನ. ಕಾಲಾನುಕ್ರಮದಲ್ಲಿ ಕೇಳಿದಾಗ ಫಸ್ಟ್ ಬಾಂಗ್ಲಾದೇಶ ಇದೆ, ಸೆಕೆಂಡ್ ಚೀನಾ ಇದೆ, ಥರ್ಡ್ ಪಾಕಿಸ್ತಾನ್ ಇದೆ, 4th ನೇಪಾಳ ಇದೆ, 5th ಮಯನ್ಮಾರ್ ಇದೆ, 6th ಭೂತಾನ್ ಇದೆ, 7th ನಮ್ಮದು ಅಫ್ಘಾನಿಸ್ತಾನ್ ಇರ್ತಕ್ಕಂಥದ್ದು. ಮುಂದುವರೆದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಹಿಂದೆ ಕೇಳಿದ್ದಾರೆ ಪ್ರಶ್ನೆ, ಅತಿ ಹೆಚ್ಚು ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ, ಅತಿ ಕಡಿಮೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ. ಕಾಲಾನುಕ್ರಮದಲ್ಲಿ ಕೇಳಿದರೂ ಕೂಡ ನೀವು ಆನ್ಸರ್ ಮಾಡಬೇಕು. ಈಗ ಮುಂದುವರೆದು ಏನು ಕೇಳ್ಬೋದಂದ್ರೆ, ಭಾರತ ಮತ್ತು ಚೀನಾ ನಡುವೆ ಗಡಿ ಹೆಸರು ಏನು ಅಂತ ಕೇಳ್ಬೋದು. ಭಾರತ ಮತ್ತು ಚೀನಾ ನಡುವೆ ಗಡಿ ರೇಖೆ ಯಾವುದು ಅಂದರೆ ಮ್ಯಾಕ್-ಮೋಹನ್ ರೇಖೆ. ಭಾರತ ಮತ್ತು ಚೀನಾ ನಡುವರ್ಕ ಮ್ಯಾಕ್-ಮೋಹನ್ ರೇಖೆ ಇದೆ. ಅದೇ ರೀತಿ ಭಾರತ ಪಾಕಿಸ್ತಾನ ನಡುವೆ ರ್ಯಾಂಡ್ ಕ್ಲಿಪ್ ರೇಖೆ ಇದೆ. ಭಾರತ ಅಫ್ಘಾನಿಸ್ತಾನ ನಡುವರ್ಕ ಅಷ್ಟೇನು ಗಡಿ ಇಲ್ಲ, ಆದರೆ ಭಾರತ ಅಫ್ಘಾನಿಸ್ತಾನ ನಡುವೆ ಡ್ಯೂರಾಂಡ್ ರೇಖೆ ಇದೆ.
ಅದೇ ರೀತಿ ಭಾರತ ಶ್ರೀಲಂಕಾದ ನಡುವೆ ಪಾಕ್ ಜಲಸಂಧಿ ಅಂತ ಬರುತ್ತದೆ. ಪಾಕ್ ಜಲಸಂಧಿ ಪ್ರಶ್ನೆಯಲ್ಲಿ ಏನು ಕೇಳ್ಬೋದು ಅಂದ್ರೆ ಭಾರತ ಮತ್ತು ಚೀನಾ ನಡುಬರ್ಕ ಗಡಿ ರೇಖೆ ಹೆಸರು ಏನು ಕೇಳಿದ್ರೆ ಮ್ಯಾಕ್ ಮೋಹನ್ ಗಡಿ ರೇಖೆ. ಭಾರತ ಪಾಕಿಸ್ತಾನ ನಡುಬರ್ಕ ರ್ಯಾಂಡ್ ಕ್ಲಿಪ್ ಗಡಿ ರೇಖೆ. ಭಾರತ ಅಫ್ಘಾನಿಸ್ತಾನ್ ಡ್ಯೂರ್ಯಾಂಡ್ ರೇಖೆ. ಭಾರತ ಶ್ರೀಲಂಕಾ ಪಾಕ್ ರೇಖೆ. ಬಾಂಗ್ಲಾದೇಶ ಜಲಗಡಿ ಇದೆ, ಅದು ನ್ಯೂಮೋರಿಕ್ ದ್ವೀಪ ಅಂತ ಬರುತ್ತದೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಇಷ್ಟೆಲ್ಲ ನಮಗೆ ಒಂದು ಭೂಗಡಿಗಳ ಬಗ್ಗೆ ಗೊತ್ತಿರಬೇಕು. ಇನ್ನೊಂದು ಮುಂದುವರೆದು ಏನು ಪ್ರಶ್ನೆ ಕೇಳ್ಬೋದು ಅಂದ್ರೆ ಭಾರತದ ಯಾವ ರಾಷ್ಟ್ರಗಳು ಭೂಗಡಿ ಮತ್ತು ಜಲಗಡಿ ಹೊಂದ್ಕೊಂಡಿದ್ದಾವೆ ಅಂದ್ರೆ 3 ರಾಷ್ಟ್ರಗಳು ಭೂಗಡಿ ಮತ್ತು ಜಲಗಡಿ ಹೊಂದ್ಕೊಂಡವ. 1 ಪಾಕಿಸ್ತಾನ್, 2 ಮಯನ್ಮಾರ್, 3 ಬಾಂಗ್ಲಾದೇಶ್. ಈ 3 ರಾಷ್ಟ್ರಗಳು ಭಾರತದೊಂದಿಗೆ ಭೂಗಡಿನೂ ಹೊಂದ್ಕೊಂಡವ ಮತ್ತು ಜಲಗಡಿನೂ ಹೊಂದ್ಕೊಂಡವ. ಇದು ಕೂಡ ನೀವು ಗಮನದಲ್ಲಿಟ್ಕೊಳ್ಬೇಕು. ಈ ರೀತಿ ಒಂದು ಮ್ಯಾಪ್ ಇಟ್ಕೊಂಡು ನೀವು ಈ ರೀತಿ ಅನಾಲಿಸಿಸ್ ಮಾಡ್ತಾ ಹೋದರೆ ಮುಂದೆ ನೀವು ಬರೀತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇವೆಲ್ಲ ಅನುಕೂಲ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಇಷ್ಟೆಲ್ಲ ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗ ಕರಾವಳಿದ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟೆಲ್ಲ ತೆಗೆದುಕೊಂಡು ಈಗ ಕರಾವಳಿ ಕಡೆ ಹೋಗೋಣ. ಭಾರತ ಒಟ್ಟು ಕರಾವಳಿ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಭಾರತ ಒಟ್ಟು ಕರಾವಳಿ 7516.5 ಕಿಲೋಮೀಟ್ರ್ ಇದೆ. ಭಾರತ ಒಟ್ಟು ಕರಾವಳಿ ತೀರ. ಈ ಒಟ್ಟು ಕರಾವಳಿ ತೀರದಲ್ಲಿ ಲಕ್ಷದ್ವೀಪ ಬರುತ್ತದೆ, ಇಲ್ಲಿ ಅಂಡೋಮಾನ್ ನಿಕೋಬಾರ್ ಬರುತ್ತವೆ. ಇವು ಎಲ್ಲ ವಿಷಯಗಳು ಏನಪ್ಪ ಅಂದ್ರೆ ಈ ಎಲ್ಲ ವಿಷಯಗಳು ಎಲ್ಲ ಇಲ್ಲಿ ಲಕ್ಷದ್ವೀಪದಿಂದ ಅಂಡೋಮಾನ್ ನಿಕೋಬಾರ್ದವರೆಗೆ ಇವೆಲ್ಲ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 7516 ಕಿಲೋಮೀಟ್ರ್ ಇದೆ. ಅದೇ ನಾವು ಕೇವಲ ರಾಜ್ಯಗಳು ಎಷ್ಟು ಕರಾವಳಿ ತೀರ ಹೊಂದಿದೆ, ಕೇವಲ ರಾಜ್ಯಗಳು ನೋಡಿದಾಗ 6100 ಕಿಲೋಮೀಟ್ರ್ ಕರಾವಳಿ ತೀರವನ್ನು ಹೊಂದಿರತಕ್ಕಂಥದ್ದು. ಪ್ರಶ್ನೆ ಏನು ಕೇಳ್ಬೋದು, ಭಾರತ ಒಟ್ಟು ಕರಾವಳಿ ತೀರ ಅಂದರೆ 7516 ಕಿಲೋಮೀಟ್ರ್. ಕೇವಲ ರಾಜ್ಯಗಳು ಎಷ್ಟು ಕರಾವಳಿ ತೀರ ಹೊಂದಿದೆ ಅಂದರೆ 6100 ಕಿಲೋಮೀಟ್ರ್ ಹೊಂದಿದೆ. ನಿಮಗೆ ಇನ್ನೊಂದು ವಿಷಯ ಗೊತ್ತಿರಬೇಕು. ಭಾರತ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 2933 ಕಿಲೋಮೀಟ್ರ್ ಇದೆ. ಎಲ್ಲಿಂದಂದರೆ ಈ ಪೂರ್ವದಿಂದ ಈ ಪಶ್ಚಿಮದವರೆಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 2933 ಕಿಲೋಮೀಟ್ರ್ ಇದೆ. ಅದೇ ರೀತಿ ಉತ್ತರದಿಂದ ದಕ್ಷಿಣದವರೆಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 3214 ಕಿಲೋಮೀಟ್ರ್ ಇದೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಈಗ ನಾವು ಏನು ಮಾಡೋಣ ಅಂದರೆ ಈಗ ಕರಾವಳಿ ತೀರದ ಬಗ್ಗೆ ತಿಳ್ಕೊಳ್ಳೋಣ. ಭಾರತದ ಎಷ್ಟು ರಾಜ್ಯಗಳು ಕರಾವಳಿ ತೀರ ಹೊಂದಿದೆ ಅಂದರೆ 9 ರಾಜ್ಯಗಳು. ಭಾರತದ 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿರತಕ್ಕಂಥದ್ದು. ಆ 9 ರಾಜ್ಯಗಳಲ್ಲಿ ಈ ಪಶ್ಚಿಮದಲ್ಲಿ 5 ರಾಜ್ಯಗಳಿವೆ, ಪೂರ್ವದಲ್ಲಿ 4 ರಾಜ್ಯಗಳಿವೆ. ಹಾಗಾದರೆ ಯಾವ್ಯಾವ ರಾಜ್ಯಗಳು ಕೂಡ ಕೇಳುವಂಥ ಸಾಧ್ಯತೆ ಇರ್ತದೆ. ನಾವು ಒಂದೊಂದು ಸ್ಪೆಲ್ಲಿಂಗ್ ಬರಿತೀನಿ ಮಾತ್ರ. ಇದು ಗುಜರಾತ್. ಭಾರತದ 9 ರಾಜ್ಯಗಳು ಕರಾವಳಿ ತೀರ ಹೊಂದಿರತಕ್ಕಂಥದ್ದು. ಅದರಲ್ಲಿ ಮೊದಲನೇ ರಾಜ್ಯ ಗುಜರಾತ್, ಎರಡನೇದು ಮಹಾರಾಷ್ಟ್ರ, ಮೂರನೇದು ಗೋವಾ, ನಾಲ್ಕನೇದು ನಮ್ಮ ಕರ್ನಾಟಕ, ಐದನೇದು ಕೇರಳ. ಈ 5 ರಾಜ್ಯಗಳು ಭಾರತ ಪಶ್ಚಿಮದ ಕರಾವಳಿ ಹೊಂದಿರತಕ್ಕಂಥದ್ದು. ಅದೇ ರೀತಿ ಪೂರ್ವದ ಕರಾವಳಿ ನೋಡಿದಾಗ ತಮಿಳುನಾಡು, ಆಂಧ್ರ ಪ್ರದೇಶ್ ಇದೆ, ಒಡಿಶಾ ಇದೆ, ಇನ್ನೊಂದು ವೆಸ್ಟ್ ಬೆಂಗಾಲ್ ಇದೆ. ಟೋಟಲ್ 9 ರಾಜ್ಯಗಳು ಭಾರತದ ಕರಾವಳಿ ತೀರ ಹೊಂದಿದೆ. ಎಷ್ಟು ಕಿಲೋಮೀಟ್ರ್ ಹೊಂದಿದೆ ಅಂದರೆ 6100 ಕಿಲೋಮೀಟ್ರ್. ಅದೇ ಅಂಡೋಮಾನ್ ನಿಕೋಬಾರ್ ಹೊರತುಪಡಿಸಿ ಅಂಡೋಮಾನ್ ನಿಕೋಬಾರನ್ನು ಸೇರಿಸಿದಾಗ 7516.5 ಕಿಲೋಮೀಟ್ರ್ ಕರಾವಳಿ ತೀರವನ್ನು ಹೊಂದಿದೆ. ಇಲ್ಲಿ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಿಂದೆ ಏನು ಕೇಳಿದ್ರು ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರತಕ್ಕಂಥ ರಾಜ್ಯ ಯಾವುದು ಕೇಳಿದ್ರು, ಅದು ಗುಜರಾತ್. ಎಷ್ಟು ಕಿಲೋಮೀಟ್ರ್ ಅಂದ್ರೆ 1600 ಕಿಲೋಮೀಟ್ರ್ ಕರಾವಳಿ ತೀರವನ್ನು ಹೊಂದಿದೆ ಗುಜರಾತ್.
ಹಾಗಾದರೆ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರತಕ್ಕಂಥ ರಾಜ್ಯ ಗುಜರಾತ್ ಆದರೆ ಅತಿ ಕಡಿಮೆ ಕರಾವಳಿ ತೀರ ಹೊಂದಿರತಕ್ಕಂಥ ರಾಜ್ಯ ಯಾವುದು? ಕೇವಲ 100 ಕಿಲೋಮೀಟರ್ ಹೊಂದಿದೆ, ಅದು ಗೋವಾ. ಗೋವಾ ಕೇವಲ 100 ಕಿಲೋಮೀಟರ್ ಕರಾವಳಿ ತೀರ ಹೊಂದಿರತಕ್ಕಂಥದ್ದು. ಪ್ರಶ್ನೆಗೆ ಇಲ್ಲಿ ಏನು ಕೇಳ್ಬೋದು ಅಂದ್ರೆ, ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿದೆ ಅಂದರೆ ಗುಜರಾತ್. ಭಾರತ ಯಾವ ರಾಜ್ಯ ಅತಿ ಕಡಿಮೆ ಕರಾವಳಿ ತೀರ ಹೊಂದಿದೆ ಅಂದರೆ ಅದು ಗೋವಾ. ನಾವು ಕರ್ನಾಟಕದಲ್ಲಿರುವುದರಿಂದ ಕರ್ನಾಟಕದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳತಕ್ಕಂಥ ಪ್ರಯತ್ನ ಮಾಡೋಣ. ಕರ್ನಾಟಕ ಎಷ್ಟು ಕಿಲೋಮೀಟರ್ ಕರಾವಳಿ ತೀರ ಹೊಂದಿದೆ ಅಂದರೆ 320 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ. ಇಲ್ಲಿ ಇನ್ನೊಂದು ಸ್ವಲ್ಪ ಡೆಪ್ತ್ ಹೋದಾಗ ಏನು ಕೇಳ್ಬೋದು ಅಂದರೆ, ಕರ್ನಾಟಕದ ಒಟ್ಟು ವಿಸ್ತೀರ್ಣ ನೋಡಿದಾಗ 1,91,791 ಚದರ ಕಿಲೋಮೀಟ್ರ್, 1,91,791 ಚದರ ಕಿಲೋಮೀಟ್ರ್ ಕರ್ನಾಟಕದ ಒಟ್ಟು ವಿಸ್ತೀರ್ಣ. ಈ ಕರ್ನಾಟಕದ ಎಷ್ಟು ಜಿಲ್ಲೆಗಳು ಕರಾವಳಿ ತೀರ ಹೊಂದಿದೆ ಅಂತ ಕೂಡ ಕೇಳುವ ಸಾಧ್ಯತೆ ಇರ್ತದೆ. ಕೇವಲ ಕರ್ನಾಟಕದ 3 ಜಿಲ್ಲೆಗಳು ಕರಾವಳಿ ತೀರ ಹೊಂದಿದೆ. ಒಂದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಇನ್ನೊಂದು ಉಡುಪಿ. ಈ 3 ಜಿಲ್ಲೆಗಳು ಕರ್ನಾಟಕದ ಕರಾವಳಿ ತೀರವನ್ನು ಹೊಂದಿದೆ. ಈ 3 ಜಿಲ್ಲೆಗಳು, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಕರಾವಳಿ ತೀರ ಹೊಂದಿದೆ? 3 ಜಿಲ್ಲೆಗಳು. ಅವು ಯಾವಂದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ. ಇನ್ನು ಡೆಪ್ತ್ ಹೋಗಿ ಏನು ಕೇಳ್ಬೋದು ಅಂದ್ರೆ, ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿದೆ ಅಂದರೆ ಅದು ಉತ್ತರ ಕನ್ನಡ. ಅತಿ ಕಡಿಮೆ ಕರಾವಳಿ ತೀರ ಹೊಂದಿರುವಂಥ ಜಿಲ್ಲೆ ಯಾವುದಂದ್ರೆ ಉಡುಪಿ. ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,791 ಕಿಲೋಮೀಟ್ರ್. ಈ ರೀತಿ ಕೇಳ್ಬೋದು. ಅಥವಾ ಕರ್ನಾಟಕದ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 168 ಕಿಲೋಮೀಟ್ರ್ ತೀರವನ್ನು ಹೊಂದಿರತಕ್ಕಂಥದ್ದು. ಇಷ್ಟೆಲ್ಲ ನಾವು ತಿಳಿದುಕೊಳ್ಳತಕ್ಕಂಥ ಪ್ರಯತ್ನ ಮಾಡಬೇಕಾಗುತ್ತದೆ. ಅದೇ ರೀತಿ ಈ 9 ಜಿಲ್ಲೆಗಳು, 9 ರಾಜ್ಯಗಳು ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಇದರಲ್ಲಿ ಏನು ಕೇಳ್ಬೋದು ಅಂದರೆ, ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರತಕ್ಕಂಥ ರಾಜ್ಯ ಕೇಳ್ಬೋದು, ಕಡಿಮೆ ಕೇಳ್ಬೋದು. ನಮ್ಮ ಕರ್ನಾಟಕದ ಒಟ್ಟು ಕರಾವಳಿ ತೀರ ಎಷ್ಟು ಅಂದರೆ 320 ಕಿಲೋಮೀಟ್ರು. ಅದರಲ್ಲಿ ಎಷ್ಟು ಜಿಲ್ಲೆಗಳು, ನಮ್ಮ ಕರ್ನಾಟಕದ ಎಷ್ಟು ಜಿಲ್ಲೆಗಳು ಕರಾವಳಿ ತೀರ ಹೊಂದಿದೆ ಅಂದರೆ ಕೇವಲ 3 ಜಿಲ್ಲೆಗಳು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ. ಇಷ್ಟೆಲ್ಲ ಕೇಳುವಂತಹ ಸಾಧ್ಯತೆ ಇರುತ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ನಕ್ಷೆಗಳ ಮುಖಾಂತರ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಇಷ್ಟೇ ಹೇಳಿ ಇಲ್ಲಿಗೆ ನನ್ನ ಕ್ಲಾಸ್ ವಿರಾಮ ಮಾಡುತ್ತಾ, ಜೈ ಹಿಂದ್, ಜೈ ಕರ್ನಾಟಕ.